ಸೊ ಗೈಸ್, ನಾವೀಗ ಸೆಕೆಂಡ್ ಚಾಲೆಂಜ್ ಹೋಗುವ. ಸೊ ಸೆಕೆಂಡ್ ಚಾಲೆಂಜ್ ಏನಿರುತ್ತೆ ಅಂತಂದರೆ, ಈಗ ಯಾವುದಾದ್ರೂ ಒಂದು ವರ್ಡ್ ಆಯಿತಾ, ಲೈಕ್ ಈಗ ದೀಪ ಅಂದ್ಕೊಳ್ಳಿ, ಹಚ್ಚೇರು ಕನ್ನಡದ ದೀಪ ಅಂತ ಹೇಳ್ಬೇಕು. ನಾನು ದೀಪ ವರ್ಡ್ ಕೊಟ್ಟರೆ ಇವರಿಬ್ರು ದೀಪ ಅನ್ನೋ ವರ್ಡ್ ಯಾವುದಾದ್ರೂ ಸಾಂಗಲ್ಲಿ ಇನ್ಕ್ಲೂಡ್ ಆಗಿರಬೇಕು. ಆ ಥರ ಸಾಂಗ್ ಮಾತ್ರನೇ ಹಾಡಬೇಕು, ಅದು ಮಾತ್ರ ವ್ಯಾಲಿಡ್ ಇರುತ್ತೆ. ದೀಪ ಬದಲು ದೀಪಿ, ದೀಪಿ ಆ ಥರ ಏನಿದ್ರು ಅದು ಕನ್ಸಿಡರ್ ಆಗಲ್ಲ. ದೀಪ ಅಂತಾನೆ ಆ ಸಾಂಗಲ್ಲಿ ಬರಬೇಕು. ಸೊ ದಟ್ ಈಸ್ ದ ಚಾಲೆಂಜ್. ಸೊ ಯಾರಿಗೆ ಸ್ಟಾರ್ಟ್ ಮಾಡಿ? ನೀನೇ ಸ್ಟಾರ್ಟ್ ಮಾಡಿ. ಓಕೆ, ಸೊ ನನ್ನ ವರ್ಡ್ ಏನು ಅಂದರೆ ಗೋ. ಸೊ ಇದರಲ್ಲಿ ಯಾರು ಮಿಸ್ ಆಗ್ತಾರೆ ಅಂದರೆ ಯಾರು ಸೋತೋಗ್ತಾರೆ ಅವ್ರಿಗೆ ಏನು ಚಾಲೆಂಜ್ ಇರುತ್ತೆ ಅಂತಂದರೆ, ಯೋಗಾಸನ ಆಗಿರ್ಬೋದು ಅಥವಾ ಯಾವುದಾದ್ರೂ ಎಕ್ಸರ್ಸೈಸ್ದು ಯಾವುದಾದ್ರೂ ಒಂದು ಪೋಸ್ ಆಗಿರ್ಬೋದು. ಸೊ ಅದನ್ನು ನಾವು ಅವ್ರಿಗೆ ಪನಿಷ್ಮೆಂಟ್ ಆಗಿ ಕೊಡ್ತೀವಿ. ಎಷ್ಟೊತ್ತು ಅವ್ರು ನಿಂತ್ಕೊಳ್ಳೋಕ್ಕಾಗುತ್ತೆ ಅನ್ನೋದೇ ಅವ್ರಿಗೆ ಪನಿಷ್ಮೆಂಟ್ ಆಗಿರುತ್ತೆ. ಆಯಿತಾ? ಡನ್, ಲೆಟ್ ಸ್ಟಾರ್ಟ್. ಸೊ ನಂದು ವರ್ಡ್ ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋದು ಮೇಡಮ್ಮ. ಸಾಂಗ್ ಕಂಡಿಡಿಯೋ ಥರ ಕೊಡಬೇಕು. ಯಾವುದಾದ್ರು ಕೊಟ್ಬಿಟ್ಟು ಕಂಡಿಡ್ದಿಲ್ಲ ಅಂದರೆ ಕಷ್ಟ. ಆ್ಯಂಡ್ ಗೈಸ್, ಇವಾಗ ನಾನು ಒಂದು ಪದ ಹೇಳಿದ್ರೆ, ವರ್ಡ್ ಹೇಳಿದ್ರೆ, ಆ ವರ್ಡ್ ಇವಾಗ ಇವರಿಬ್ರಿಗೂ ಕಂಡುಹಿಡಿಯೋಕ್ಕಾಗಿಲ್ಲ ಅನ್ಕೊಳ್ಳಿ, ಪನಿಷ್ಮೆಂಟ್ ಇಬ್ರಿಗೂ ಹೋಗುತ್ತೆ. ಆದರೆ ಲಾಸ್ಟಿಗೆ ಆ ವರ್ಡಲ್ಲಿ ಸಾಂಗು ನಾನೇ ಹೇಳಬೇಕಾಗುತ್ತೆ. ಇಲ್ಲಾಂದರೆ ಹೇಳಿಲ್ಲ ಅಂದರೆ ನನಗೂ ಪನಿಷ್ಮೆಂಟ್ ಇರುತ್ತೆ. ಇವಳಿಗೆ ನಮಗಿಂತ ಡಬಲ್ ಆಗಿ ಪನಿಷ್ಮೆಂಟ್ ಕೊಡಬೇಕು. ಪ್ರೇಮಿ. ಪ್ರೇಮಿ ಕೂಡ ಅಯ್ಯೋ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟು ಯಾರು? ಸ್ಟಾಪ್. ಅವ್ರಿಗೆ ಬೋರ್ ಆಗ್ಬಿಡುತ್ತೆ. ಸಾಕು, ನಾವೇನು ಮಾಡ್ಲಿಂಗ್ಸ್ ಅಲ್ಲ, ಮಾಡ್ಲಿಂಗ್ಸ್ ಸಿಂಗಲ್ಸ್ ಅಲ್ಲ ತಾನೇ ಗೈಸ್. ಸೊ ನೆಕ್ಸ್ಟ್ ಯಾರು ನಿಮ್ಮಿಬ್ರಲ್ಲಿ? ನಿಮ್ಮಿಬ್ಬರಿಗೆ ಫಸ್ಟ್ ಈಗ ಪನಿಷ್ಮೆಂಟ್. ಓಕೆ, ಪನಿಷ್ಮೆಂಟ್. ವಾಟ್ ಇಸ್ ದಿಸ್ ಪನಿಷ್ಮೆಂಟ್? ಪೀಪಲ್, ನಾನು ಇವ್ರಿಗೆ ಏನ್ ಪನಿಷ್ಮೆಂಟ್ ಕೊಡ್ಬೋದು? ಸೋನಿ ಹೇಳು, ಸೋನಿ ಏನ್ ಪನಿಷ್ಮೆಂಟ್ ಕೊಡ್ಬೋದು? ಸೋನಿ, ನಮ್ ಕ್ಯಾಮರಾ ಗರ್ಲ್ ಇಸ್ ವೆರಿ ಗುಡ್, ಶಿ ಇಸ್ ಜಸ್ಟ್ ನಾಡಿಂಗ್. ನಮ್ಮ ಅಕ್ಕ ಅಂತೂ ಸ್ಯಾಡಿಸ್ಟ್. ಯಾವ ಥರ ಕೊಡ್ತಾರೋ ಗೊತ್ತಿಲ್ಲ. ಅಲ್ಲ, ನಾನು ಆಗ್ಲೇ ನನ್ನ ತಂಗಿಗೆ ಚಾಯ್ಸ್ ಎಲ್ಲ ಮಾಡ್ಬಿಟ್ಟು ಕೊಟ್ಟೆ. ಇವಳು ನನ್ಗೆ ನಮ್ಮ ಅಕ್ಕನ ತರ ನಾನಲ್ಲ ಅಂದ್ಬಿಟ್ಟು 3 ಎತ್ತಿ ಕೊಟ್ಬಿಟ್ಲು. ಹಾಗಾದ್ರೆ ನಾನ್ ಸ್ಯಾಡಿಸ್ಟ್, ಅವಳು ದೇವತೆ. ಓಕೆ, ನಮ್ಮ ಮನೇಲಿ ಇದೇ ನಡೆಯುತ್ತೆ. 3 ಜನದ ಲಾಸ್ಟ್ ಅವ್ರೆ ನಮ್ಮಮ್ಮಂಗೆ ಜಾಸ್ತಿ ಇಷ್ಟ. ಏನು ಮಾಡಕ್ಕಾಗಲ್ಲ. ಐ ಶುಡ್ ಅಡ್ಜಸ್ಟ್. ಓಕೆ, ಸರಿ, ಪನಿಷ್ಮೆಂಟ್ ಹೇಳಿ ಫಸ್ಟ್. ಗೈಸ್, ಇವರಿಬ್ರು ಜಸ್ಟ್ ಎರಡು 2 ಪ್ಲಾಂಕ್ ಬೇಡ, ಪುಷ್ ಅಪ್ ಮಾಡಿದ್ರೆ ಸಾಕು. ಎರಡು ಪುಷ್ ಅಪ್ ಮಾಡಿದ್ರೆ ಸಾಕು. ಆಗಲ್ಲ ಅನ್ಕೊಳ್ಳಿ ಗೈಸ್, ಇವರಿಬ್ರು ಗರ್ಲ್ಸ್ ಅಲ್ಲ, ಆಂಟೀಸ್. ಮಮ್ಮಿ ಪತ್ತು ಆಂಟಿ. 2 ಪುಷ್ ಅಪ್ ಇಸ್ ಮಸ್ಟ್ ಅಂಡ್ ಶುಡ್. ಅಷ್ಟೇ ಮಾಡ್ತಿದ್ದೀರಾ ಅಷ್ಟೇ. ಅಟ್ಲೀಸ್ಟ್ ನಾನು ನಿಮ್ಮಿಬ್ಬರಿಗೂ ಹೇಳ್ತಾ ಇದೀನಿ, 2 ಆಗಿಲ್ಲ ಅಂದ್ರೂ 1 ಆದ್ರೂ ಮಾಡ್ಬೇಕು. ಬಿಸಿ ಮಾಡೋಣ ನೋಡಿ ಗೈಸ್, ಎಲ್ಲ ಜಾಗ ಖಾಲಿ ಮಾಡಿ ಮಾಡ್ತಿದ್ದಾರೆ. ಅಕ್ಕ ಕೈ ತಗಡ ಇಟ್ಕೊಬಾರ್ದಕ್ಕ, ಒಂಚೂರು ಹತ್ರ ಇಡಕ್ಕ, ಹತ್ರ ಇಡಕ್ಕ. ಇದನ್ನ ಈಗ ತಿರ್ಗ್ಸಕ್ಕ ಎಲ್ಬೋಸು ಹಂಗಲ್ಲಕ್ಕ, ಇದು ಮಾತ್ರ ತಿರುಗಿರ್ಬೇಕು. ಮಾಡಿ, ಹೆಂಗೋ ಮಾಡು. ಆಂಟಿ ಫಿಕ್ಸ್. ಆಂಟಿ ನನ್ನ ತಂಗಿ ಆಂಟಿ. ಓಕೆ, ಡನ್. ಪನಿಷ್ಮೆಂಟ್ ಸಮಯ ಅಷ್ಟೇ. ಅವಳು ಪುಷಪ್ಸ್ ಮಾಡದ್ದೇ ಇಲ್ಲ ಅಂತ ಡಿಸೈಡ್ ಆಗ್ಬೇಕು. ನಾನು ಇನ್ನೇನು ಮಾಡೋಕ್ಕಾಗಲ್ಲ, ನನ್ ಗುಡ್ ಅಕ್ಕ. ಸೊ ಹೋಗಿ ಅವಳಿಗೆ ಇಷ್ಟ ಬಿದ್ದು ಮಾಡಿ. ತುಂಬಾ ಸುಳ್ಳು ಸುಳ್ಳಂತೆ. ಇದೇ ತರ ಹೇಳ ಮಾಡಕ್ ಹೇಳಿ. ಅವಳು ಹುಡುಗಿನೇ ಆಗಿದ್ರೆ ಮಾಡ್ಬೇಕು. ಪನಿಷ್ಮೆಂಟ್ ನಿಂಗ ನನಗ ಆಯ್ತು, ನೀನ್ ಸಿಗಾಕೊಂಡಿರಾಯ್ತೀಯಾ? ಸೊ ಈಗ ನನ್ನ ತಂಗಿನೇ ವರ್ಡ್ ಹೇಳ್ತಾಳಂತೆ. ಸಣ್ಣ. ಸಣ್ಣದಾಗಿ ಅದೇ ಪ್ರಾಣಿ ನಮ್ಮ ಕಚ್ಚಿಂಗ್ ಮಾಡ್ತಾವಳೆ. ಸರಿ, ನಾನು ಹೇಳ್ತೀನಿ. ಸಣ್ಣ ಸೋನಿ, ನಾನು ಮರ್ತೋಗ್ತೀನಿ, ಸಾಂಗ್ ನೆನ್ಪಿಟ್ಕೋ. ಗೊತ್ತಾಯ್ತಾ? ನಾನು
ಓಕೆ ಏ ಸೀರೆ ಅಲ್ಲ ನೆನ್ನೆ ಇದು. ಎಲ್ಲಾದ್ರೂ ಸಣ್ಣ ಬರುತ್ತೇನೋ ಅಂತ ಸರ್ಚ್ ಮಾಡ್ತಾ ಇದೀವಿ ಇವಾಗ. ಸೀರೆ ಸೀರೆ ಅಂತ ನನ್ನನ್ನೆಲ್ಲರೂ ನೋಡಿದ್ರೆ ಸಣ್ಣ ಅಂತಾರೆ. ಅಯ್ಯೋ ಸಣ್ಣ. ಟೈಮ್ ಅಪ್. ಪನಿಷ್ಮೆಂಟ್. ಅದೇನ್ ಸಣ್ಣ ಹೇಳು, ಸಾಂಗ್ ಹೇಳು. ಡನ್. ನಮ್ಮ ಅಕ್ಕನ ಪನಿಷ್ಮೆಂಟ್ ನನಗೆ ಕೊಡೋದು ಗಾದೆ ಮಾತು. ಅದರಲ್ಲಿ ಒಂದು ನಾನು ಹೇಳ್ತೀನಿ, ಕೈ ಕೆಸರಾದರೆ ಬಾಯಿ ಮೊಸರು. ಇದು ಬಿಟ್ಟು ಬೇರೆ ಹೇಳು. ಫೇಮಸ್ ಇದೆ ಅಲ್ಲ ಅದು song ಇದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಸರಿ, ಇವಾಗ ನಾನು ಹೇಳ್ತೀನಿ ನನ್ನ ಬರ್ಡೇ ಅಂತ. వెచ్చంగా వెచ్చంగా ఉంది. వెన్నెల్లవున్న వెచ్చంగా ఉంది నువ్వే చూస్తావు నువ్వే గుర్తొస్తుంటే. నాకు ಗೊತ್ತಿಲ್ಲ ಲಿರಿಕ್ಸ್. నా కళ్ళలో ఉన్న ఏ ఇరదే వెచ్చంగా ఉంది ಅಂತ ಅದೊಂದು ಸಾಂಗ್. And it is punishment time. ಪನಿಷ್ಮೆಂಟ್ ಪಮ್ಮಿ ಪನಿಷ್ಮೆಂಟ್ ಪಮ್ಮಿ ನಿಮಗೆ ಪನಿಷ್ಮೆಂಟ್ ಏನಂದ್ರೆ ಸೊ ಇವಳಿಗೆ ಪನಿಷ್ಮೆಂಟ್ ಏನು ಕೊಡ್ಬೇಕಂತ ಅನ್ಕೊಂಡಿದ್ದೀನಿ ಅಂದ್ರೆ ಲಿರಿಕ್ಸ್ ಎಲ್ಲ ಹಾಳು ಮಾಡಬೇಡ. ನಂಗೆ ನಿಜ ಗೈಸ್, ನಾನು ಹೆಂಗಂದ್ರೆ ಸಾಂಗ್ ಆಡ್ಬಿಡ್ತೀನಿ, ಏನೇನೇನೋ ಲಿರಿಕ್ಸ್ ಇರುತ್ತೆ, ಅದು ಕರೆಕ್ಟ್ ರಾಂಗ್ ನನಗೂ ಗೊತ್ತಿರಲ್ಲ, ಒಟ್ಟು ನಾನು ಆಡ್ಬಿಡ್ತೀನಿ. ಹೇಳಿದ್ನಲ್ಲ ನಾನು, ನೀನು ಹೇಳಿದೆ ನಾನು ಹೇಳಿದಲ್ವಾ? ಪನಿಷ್ಮೆಂಟ್ ಕೊಡ್ತೀನಿ ನಾನು 10 seconds. ಇರೋ ನಿಮಿಷ ಅವಳು ಮಾತ್ರ ಒಂದು ಸ್ವಲ್ಪ ಟೈಮ್ ಕೊಟ್ಟೆ. ಅದೇ ಸಾಂಗ್ ನನಗೂ ನೆನಪಾಯ್ತು ಅವಳು ಹೇಳಿದ್ದು. ಬೇಗ ಬೇಗಮ್ಮ. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀನು ಹೇಳು, ಸಾಂಗ್ ಹೇಳು, ಅದೇ ಸಾಂಗ್ ಗೈಸ್. ಇದಾಗಿತ್ತು ಇವತ್ತಿನ ಫನ್ನಿ ಚಾಲೆಂಜಿಂಗ್ ವಿಡಿಯೋ. ಆ್ಯಂಡ್ ಸ್ವಲ್ಪ ಅದು ಇದು ವರ್ಕಿಂದ ನಮಗೆ ಮಾಡೋಕ್ಕಾಗಿರಲಿಲ್ಲ. ವಿಲ್ ಟ್ರೈ ಟು ಡೂ ಮೋರ್ ಆಫ್ ವಿಡಿಯೋಸ್. ಸೊ ವಿ ಕಾಂಟ್ ಪ್ರಾಮಿಸ್ ಆ್ಯಸ್ ಬಿಕಾಸ್ ಯೂಟ್ಯೂಬಿಂದಾನೇ ನಾವೆಲ್ಲ ಮಾಡಬೇಕು, ಯೂಟ್ಯೂಬೇ ನಮಗೆ ಫಸ್ಟ್ ಪ್ರಿಯಾರಿಟಿ ಅಂತ ಇಲ್ಲ. ಆ್ಯಕ್ಚುಲಿ ನಮ್ಮ ಪ್ರಿಯಾರಿಟೀಸ್ ಬೇರೆ ಇದೆ. ಬಟ್ ನಮಗೇನಂದರೆ ಒಂಥರ ಸಮ್ ಟೈಪ್ ಆಫ್ ಟೈಮ್ ಇದ್ದಾಗ ಮಾಡೋ ಥರ ಹಂಗೆ ನಾವು ಅಂದ್ಕೊಂಡು ಯೂಟ್ಯೂಬಲ್ಲಿ. ಸೊ ನಾವೀಗ ಆ್ಯಸ್ ಆಫ್ ನಾವು ನಮಗೆ ಪ್ರಯಾರಿಟೀಸ್ ಇದೆ. ಸೊ ವಿ ಆರ್ ಥಿಂಕಿಂಗ್ ಟು ಈವನ್ ಗಿವಿಂಗ್ ಮೋರ್ ಪ್ರಿಯಾರಿಟಿ ಆನ್ ದಿಸ್ ಆಸ್ ವೆಲ್ ಆಸ್ ದಟ್. ನಮ್ಗೆ ಯಾವುದಿದೆಯೋ ಫಸ್ಟ್ ಅದಕ್ಕೂ ಇದಕ್ಕೂ ಈಕ್ವಲಿ ಕೊಡೋಣ ಅಂತ ನಾವು ಡಿಸೈಡ್ ಆಗಿದ್ದೀವಿ. ಸೊ ಇನ್ ಫ್ಯೂಚರಲ್ಲಿ ವಿಲ್ ಬಿ ಗೆಟಿಂಗ್ ಮಚ್ ವೀಡಿಯೋಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. your like, share, comment, subscription, everything will encourage us. ನಮಗೆ ಅವೆಲ್ಲ ನೋಡ್ತಾ ಇದ್ರೆ ಒಂಥರ ಖುಷಿ ಅನಿಸುತ್ತೆ. ವಿ ಫೀಲ್ ಲೈಕ್ ನಾವು ಇನ್ನೂ ಮಾಡಬೇಕು ಅಂತ ನಮಗೆ ಮೋಟಿವೇಟ್ ಆಗುತ್ತೆ. ಆ್ಯಂಡ್ ನಮ್ಮ ಫ್ರೆಂಡ್ಸ್, ಫ್ಯಾಮ್ಲಿ ಆ್ಯಂಡ್ ಯಾರ್ಯಾರು ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ನಮಗೆ ನೀವೇ ಒಂಥರ ಮೋಟಿವೇಟರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ವಿಲ್ ಬಿ ಬ್ಯಾಕ್ ವೆರಿ ಸೂನ್ ಆನ್ ದ ನೆಕ್ಸ್ಟ್ ವಿಡಿಯೋ. ಕೀಪ್ ವೇಟಿಂಗ್ ಅಂಟಿಲ್ ದೆನ್. ಬಾಯ್.